ಹಲೋ ಎವ್ರಿವನ್, ನನ್ನ ಹೆಸರು ನವ್ಯ ಅಂತ. ಇದು ನನ್ನ ಹಸ್ಬೆಂಡ್ ಧನುಷ್ ಶೆಟ್ಟಿ. ಸೊ ನಾವು ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದ್ದೇವೆ, ಲಿಯೋ ಮೆಟ್ ಲಿಯೋ ವ್ಲಾಗ್ಸ್ ಅಂತ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಎಸ್, ಟೈಮ್ ಈಗ 2:12 ಆಯಿತು. ನಾವು 1 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಮನೆ ಬಂದು ಜಯನಗರಲ್ಲಿರೋದು. ಜಯನಗರ್ ಟು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಲ್ಮೋಸ್ಟ್ 1 hour ವಿದೌಟ್ ಟ್ರಾಫಿಕ್. ಬೆಳಗ್ಗೆ ಆಗಿದ್ದರಿಂದ 45 ಮಿನಿಟ್ಸಿಗೆ ರೀಚ್ ಆದ್ವಿ. ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ಗಂತ ಪಾಂಡಿಚೇರಿಗೆ ಹೋಗ್ತಾ ಇದ್ದೇವೆ. ಮೋರ್ ಓವರ್ ಇದು ಇಬ್ಬರದ್ದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಸೊ ಸ್ವಲ್ಪ ಎಕ್ಸೈಟೆಡ್ ಆಗಿದ್ವಿ. ಆ್ಯಂಡ್ ನಾವು ಬೋರ್ಡಿಂಗ್ ಪಾಸ್ ಎಲ್ಲ ತೆಗೊಂಡು ನಮ್ಮ ಅಣ್ಣನ ಕ್ರೆಡಿಟ್ ಕಾರ್ಡಲ್ಲಿ ಲಾಂಜ್ ಫುಡ್ ಅವೈಲೇಬಲ್ ಇತ್ತು. ಸೊ ನಾವು ಲಾಂಜಿಗೆ ಹೋಗಿದ್ವಿ. ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡೇ ಇತ್ತು. ಸೊ ಅದನ್ನೆಲ್ಲ ಟ್ರೈ ಮಾಡಿ ನಾವು ಇನ್ನೂ ವೆಯ್ಟ್ ಮಾಡೋಕ್ಕಿತ್ತು. ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿ ನಮ್ಮ ಫ್ಲೈಟ್ ಇದ್ದಿದ್ದು 5:55 AM ಐ ಗೆಸ್. ಇಲ್ಲಿ ಏನೋ ಅಮೇರಿಕನ್ ಅಂತೆ ಲ್ಯಾಟೋ ಅಂತೆ ಎಲ್ಲ ಇದೆ. ನಮ್ಗೆ ಯಾವುದೂ ಗೊತ್ತಿಲ್ಲ ಗುರು. ನೀವು ಗೊತ್ತಿರೋದು ಟೀ ಕಾಫಿ ಅಷ್ಟೇ. ಅಮೇರಿಕನು ಲ್ಯಾಟೋ ಎಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲಿಗೆ ಬಂದಿದ್ದೇವೆ, ಲಾಂಜ್ಗೆ, ಏರ್ಪೋರ್ಟ್ ಲಾಂಜ್. ಚೈಲ್ಡಿಶ್ ಹಸ್ಬೆಂಡ್. ಓಕೆ, ನಾವಿವಾಗ ಫ್ಲೈಟ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಅಲ್ಲಿಂದ ಒಂದು ಅಂಡರ್ ಪಾಸ್ ಥರ ಕೊಟ್ಟಿದ್ದರು. ಅದ್ರ ಒಳಗಡೆಯಿಂದ ಹೋಗಿ ಫ್ಲೈಟ್ ಒಳಗಡೆ ಹೋಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇದು ನನ್ನ ವೈಫ್ ವ್ಯೂ ಫ್ರಮ್ ವಿಂಡೋ ಸೀಟ್. ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಇದು ನನ್ನ ವ್ಯೂ ಫ್ರಮ್ ದ ಸೀಟ್, ಅವಳ ಪಕ್ಕ ಸೀಟಿಂದ. ಫ್ಲೈಟ್ ಲ್ಯಾಂಡ್ ಆದಮೇಲೆ ನಮಗೆ ಅಲ್ಲಿಂದ ಒಂದು ಬಸ್ ಸಿಕ್ತು. ಬಸ್ಸಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದಮೇಲೆ ಅಲ್ಲೊಂದು ಊಬರ್ ಬುಕ್ ಮಾಡಿ ಕೊಯಂಬೀಡು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿಂದ ಪಾಂಡಿಚೇರಿಗೆ ಡೈರೆಕ್ಟ್ ಬಸ್ ಇದೆ. ಒಂದು 2 to 3 hours. 2 to 3 hours AC ಬಸ್, 200 rupees. ಹಲೋ ಗಾಯ್ಸ್, ನಾವೀಗ ಊಟಕ್ಕೆ ಹೋಗ್ತಿದ್ದೇವೆ, ಲಂಚ್. ಧನುಷ್ ಇದು ಒಬ್ಬರು ಕೊಲೀಗ್ ರೆಫರ್ ಮಾಡಿರೋ ಪ್ಲೇಸ್ ಹೋಟೆಲ್ ಕಾರ್ಕಳ ಅಂತ ಏನೋ ಇದೆ, ನನಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತೆ ಅಲ್ಲಿ ಹೋಗಿ ಫುಡ್ ಹೇಗಿದೆ ಅಂತೆಲ್ಲ ರಿವ್ಯೂ ಕೊಡ್ತೇವೆ. ಓಕೆ, ಫಿಶ್. ಸೊ ಇಲ್ಲಿ ಯೂನಿಕ್ ಡಿಶ್ ಆದ ಕ್ರ್ಯಾಬ್ ಲಾಲಿಪಾಪ್ನ ಟ್ರೈ ಮಾಡಿದ್ವಿ. ಅದ್ರ ಜೊತೆ ಸ್ಪೆಷಲ್ ಬಿರಿಯಾನಿನೂ ತುಂಬ ಖಾರ ಆಗಿ ಸಖತ್ತಾಗಿತ್ತು. ಸೊ ನೀವು ಟ್ರೈ ಮಾಡಿ. ಊಟ ಎಲ್ಲ ಆಗಿ ನಾವು ರೂಮ್ಗೆ ಬಂದ್ವಿ. ರೂಮ್ಗೆ ಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಯಾಕೆಂದರೆ ಬೆಳಗ್ಗೆ ಬೇಗ ಇದ್ದಿದ್ವಿ 1 o'clock. ಸೊ ಅಲ್ಲಿಂದ ರೆಸ್ಟ್ ಮಾಡಿ ಅಲ್ಲೇ ಹತ್ತಿರದಲ್ಲಿರುವ ಲೇ ಕೆಫೆ ಅಂತ ಕೆಫೆಗೆ ಹೋಗಿ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಶಸ್ ಎಲ್ಲ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ತಿಂದೆಲ್ಲ ಆದಮೇಲೆ ಸ್ವಲ್ಪ ವಾಕ್ ಮಾಡಿದ್ವಿ. ಅಲ್ಲೇ ಲೇಕ್ ಕೆಫೆ ಹತ್ತಿರ, ರಾಕ್ ಬೀಚ್ ಹತ್ತಿರ ಒಂದು ಸ್ಟ್ರೀಟ್ ಥರ ಇತ್ತು. ಸೊ ಅಲ್ಲಿ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಾವು ಬುಕ್ ಮಾಡಿರುವಂಥ ರೂಮ್ ಹೆಸರು ದಾದನು ರೂಮ್ ಹೆಸರು ಮಾರ್ಟಿನ್ ಮೇನರ್ ಅಂತ. ಅದರ ಹೊರಗಡೆದು ವ್ಯೂ ಹೀಗಿದೆ. ಇದರಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ. ನಾವು ಬಂದಿರೋದು ಆಫ್ ಸೀಸನ್ ಅಲ್ಲ, ಸೊ ಪರವಾಗಿಲ್ಲ, ಚೆನ್ನಾಗಿದೆ. ರೂಮ್ ಈ ಥರ ಇದೆ. ಜಸ್ಟ್ ಒಂದು ರೂಮ್, ಮತ್ತು ಟಿ ವಿ ಇದೆ, AC ಇದೆ, ಆ್ಯಂಡ್ ವಾಶ್ ಬೇಸಿನ್ ಆ್ಯಂಡ್ ವಾಶ್ರೂಮ್. ರೂಮಲ್ಲಿ ಸ್ವಲ್ಪ ಹೊತ್ತಿದ್ದು ಒಂದು ಅರೌಂಡ್ 9 ಹಾಗೆ ಆಗುವಾಗ ನಾವು ಕೋಝಿ ಅಂತ ಒಂದು ಪಬ್ಬಿಗೆ ಹೋದ್ವಿ. ಯಾಕೆಂದರೆ ಅದು ನಮ್ಮ ಆ್ಯನಿವರ್ಸರಿಯ ಪ್ರೀವಿಯಸ್ ಡೇ ಆಗಿತ್ತು. ಸೊ ನಾವು ಅಲ್ಲೇ ಆ್ಯನಿವರ್ಸರಿ ಒಂದು ಸಣ್ಣದಾಗಿ ಸೆಲೆಬ್ರೇಟ್ ಮಾಡುವ ಅಂತ ಒಂದು ಪ್ಲ್ಯಾನಲ್ಲಿ ಕೋಝಿ ಅಂತ ಒಂದು ಪಬ್ಗೆ ಹೋದ್ವಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಕೋಝಿ ಒಂದು ವೈಬ್ ಆಗಲಿ, ಡ್ಯಾನ್ಸ್ ಫ್ಲೋರ್, ಫುಡ್. ನಾವು ಮಾಕ್ಟೇಲ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಫುಡ್ ಚೆನ್ನಾಗಿತ್ತು, ಬಟ್ ತುಂಬಾ ಕಾಸ್ಟ್ಲಿ ಆಗಿತ್ತು. ಅದು ಹಾಗೆ ಅಲ್ವಾ, ಪಬ್ ಅಂದಮೇಲೆ ಕಾಸ್ಟ್ಲಿ ಇರುತ್ತೆ. ನಾವು ಔಟ್ಸೈಡಲ್ಲಿ
200-250ಗೆಲ್ಲ ಜ್ಯೂಸ್ ಸಿಗಿದ್ರೆ ಅಲ್ಲಿ 300-350 ಹಾಗೆ ಇದ್ದೇ ಇರುತ್ತೆ. ನೆಕ್ಸ್ಟ್ ನಾವು ಸ್ವಲ್ಪ ವೈಬನ್ನು ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಸ್ವಲ್ಪ ಡ್ಯಾನ್ಸು ಮಾಡಿದ್ವಿ ಇಬ್ಬರು ಸೇರಿಕೊಂಡು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಕ್ರೌಡೆಡ್ ಆಗಿತ್ತು. ಆ್ಯಂಡ್ ಲೈಟ್ಸ್, ಸೌಂಡ್ಸ್, ಎವ್ರಿಥಿಂಗ್ ವಾಸ್ ವೆರಿ ನೈಸ್. ನೆಕ್ಸ್ಟ್ ನಾವೊಂದು ಸಣ್ಣದಾಗಿ ಕೇಕನ್ನು ಆರ್ಡರ್ ಮಾಡಿದ್ವಿ, ಯಾಕಂದರೆ ಅಲ್ಲಿ ಪಬ್ಬಲ್ಲಿ ಕೇಕ್ ಸಿಗಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಔಟ್ಸೈಡಿಂದ ಸ್ವಿಗ್ಗಿ ಮಾಡಿದ್ವಿ. ಸೊ ಅವರು ಫ್ರಿಜ್ಜಲ್ಲೆಲ್ಲ ಇಟ್ಟರು. ನೆಕ್ಸ್ಟ್ ಎಕ್ಸಾಕ್ಟ್ 12 AM ನಾವು ಕೇಕೆಲ್ಲ ಕಟ್ ಮಾಡಿದ್ವಿ. ಅಲ್ಲಿ DJ ಅವರ ಹತ್ರ ಹೇಳಿದ್ವಿ ಒಂದು ಸಾಂಗ್ ಹಾಕಿ ನಮಗೋಸ್ಕರ ಅಂತ. ಸೊ ಯಾ, ಎಸ್, ಇದು ಡೇ 2 ಇನ್ ಪಾಂಡಿಚೇರಿ. ನಾವು ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಅಂತ ಮೀನಾಕ್ಷಿ ಅಮ್ಮನ್ ರೆಸ್ಟೋರೆಂಟ್ಗೆ ಬಂದ್ವಿ. ಸೌತ್ ಇಂಡಿಯನ್ ಫುಡ್ ತುಂಬ ಚೆನ್ನಾಗಿತ್ತು. ನಾನು ಕಾಂಬೋ ಆ್ಯಂಡ್ ನಾನು ಸೇಮಿಗೆ ಆರ್ಡರ್ ಮಾಡಿದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಬೋಟಿಂಗ್ ಹೋದ್ವಿ. ಸೊ ನಾನು ಹೇಳಲಿಕ್ಕೆ ಮರ್ತೋಯ್ತು, ನಾವಲ್ಲಿ 2 ವೀಲರ್ ರೆಂಟಿಗೆ ತೊಗೊಂಡ್ವಿ. ಸೊ ಅಲ್ಲಿಂದ ಈ ಬೋಟಿಂಗ್ ಪ್ಲೇಸ್ಗೆ ಬಂದು ಬೋಟ್ ರೈಡ್, ಅಲ್ಲಿ ನಮಗೆ ಮೆರೀನಾ ಬೀಚ್, ಪ್ಯಾರಡೈಸ್ ಬೀಚ್ ಮತ್ತು ಮ್ಯಾಂಗ್ರೂವ್ ಫಾರೆಸ್ಟ್ ಕರ್ಕೊಂಡೋದ್ರು ಅವರೇ. 400 ಪರ್ ಹೆಡ್ ಐ ಗೆಸ್ ಕೊಡಲಿಕ್ಕಿತ್ತು. ನಾವು ಅಲ್ಲಿಂದ ಮ್ಯಾಂಗ್ರೂವ್ ಫಾರೆಸ್ಟ್ ತುಂಬ ಚೆನ್ನಾಗಿತ್ತು, ಅಲ್ಲಿ ಫೋಟೋಸ್ ಎಲ್ಲ ತೆಗೆದ್ವಿ. ಆ್ಯಂಡ್ ಇದು ಬಂದು ಪೊನ್ನಿಯಿನ್ ಸೆಲ್ವನ್ PS1 ಮೂವಿ ಶೂಟ್ ಆದ ಪ್ಲೇಸ್. ಸೊ ಅಲ್ಲೊಂದು ಸ್ಟಾಪ್ ಕೊಟ್ಟಿದ್ದರು. ಅಲ್ಲಿ ನಾವು ಸ್ವಲ್ಪ ಕುಕ್ಕುಂಬರ್, ಎಳ್ನೀರೆಲ್ಲ ಕುಡಿದು ನೆಕ್ಸ್ಟ್ ಲಂಚಿಗೆ ಅಂತ ನಾವು ಕೆಫೆ ವಿಲೂಟ್ ಅಂತ ಬಂದ್ವಿ, ಫ್ರೆಂಚ್ ಇಟಾಲಿಯನ್ ಫುಡ್ ಟ್ರೈ ಮಾಡಲಿಕ್ಕೆ. ಸೊ ನಾವು ಮೋಮೋಸ್ ಆ್ಯಂಡ್ ಕೆಲವು ಫ್ರೆಂಚ್ ಟೈಪ್ಸ್ ಆಫ್ ಫುಡ್ ಎಲ್ಲ ಟ್ರೈ ಮಾಡಿದ್ವಿ. ಒಳ್ಳೇದಿತ್ತು, ಬಟ್ ನಮ್ಮ ಇಂಡಿಯನ್ಸ್ಗೆ ಸ್ವಲ್ಪ ಕಷ್ಟ ಇದನ್ನು ತಿನ್ನೋದು. ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಟ್ರೈ ಮಾಡಲಿಕ್ಕೆ. ಸೊ ಏನೋ ಎಂಜಾಯ್ ಮಾಡಿದ್ವಿ. ನಾವಿವಾಗ ಹೊಡೆದೀವಿ ಈಡನ್ ಬೀಚ್ಗೆ. ಈಡನ್ ಬೀಚ್, ಎಸ್, ಇದು ಈಡನ್ ಬೀಚ್. ಆ್ಯಕ್ಚುಲಿ ಗೋವಾ ಬೀಚಸ್ ಎಲ್ಲ ಇರುತ್ತಲ್ಲ ಹಾಗಿತ್ತು. ಆ್ಯಂಡ್ ಇಲ್ಲಿ ಆಟ ಆಡಲಿಕ್ಕೆಲ್ಲ ತುಂಬ ಹೇಳಿ ಮಾಡಿಸಿದ ಪ್ಲೇಸ್. ಆ್ಯಂಡ್ ತುಂಬ ಅಷ್ಟು ಕ್ರೌಡೆಡ್ ಏನು ಇರಲಿಲ್ಲ. ನಾವು ಸ್ವಲ್ಪ ಹೊತ್ತು ಆಚೆ ಈಚೆ ನೀರಲ್ಲಿ ಸ್ವಲ್ಪ ಆಟ ಆಡಿದ್ವಿ. ನಾವು ಡ್ರೆಸ್ ಏನು ತಗೊಂಡು ಹೋಗಿರಲಿಲ್ಲ, ಸೊ ನೀರಿಗೆಲ್ಲ ಇಳಿಲಿಲ್ಲ. ಜಸ್ಟ್ ಕಾಲು ಒದ್ದೆ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬಂದ್ವಿ. ಅಲ್ಲೇ ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಸೊ ನಾವು ಈಚೆ ಬರಬೇಕಾದ್ರೆ ನನಗೆ, ನನ್ನ ಹಸ್ಬೆಂಡ್ಗೆ ಇದು ಕಾಣಿಸಿತು, ಇದನ್ನೊಮ್ಮೆ ಟ್ರೈ ಮಾಡುವ, ಅಲ್ಲಿ ಕ್ರಿಕೆಟ್ ಆಟಾಡುವ ಅಂತೆಲ್ಲ ಇಷ್ಟ ಆಯಿತು. ಸೊ ಅವನು ಇದು ಚೂಸ್ ಮಾಡಿದ ಕ್ರಿಕೆಟ್ ಆಡಬೇಕಾದ್ರೆ. ಅದರಲ್ಲಿ ಜಸ್ಟ್ ಒಂದು ಸ್ಟೇಡಿಯಮಲ್ಲಿ ಹೇಗೆ ಆಟಾಡ್ತೇವೆ ಹಾಗೆ ಕಾಣ್ತಾ ಇತ್ತಂತೆ. ಬಾಲ್ ಹಾಕ್ತಾಯಿದ್ರು, ನೆಕ್ಸ್ಟ್ ನಾವು ಬ್ಯಾಟಿಂಗ್ ಮಾಡ್ತಾಯಿದ್ವಿ, ಹಾಗೆ ಒಂದು ಇತ್ತು. ನೆಕ್ಸ್ಟ್ ನಾನು ಆಟ ಆಡಿದ್ದೆ, ಅದು ರೋಲರ್ ಕೋಸ್ಟರ್ ಅಂತ ಹೇಳ್ತಾರಲ್ವ. ಸೊ ಅದರಲ್ಲೂ ಆ್ಯಕ್ಚುಲಿ ತುಂಬ ಹೆದರಿಕೆ ಆಗ್ತಿತ್ತು. ಅಂದರೆ ಫುಲ್ ಮೇಲೆ ಕೆಳಗೆಲ್ಲ ಹೋಗಬೇಕಾದ್ರೆ ನಾವೇ ಹೋದಾಗೆ ಅನಿಸ್ತಿತ್ತು. ಬಟ್ ನಾನಷ್ಟು ತೋರಿಸ್ಕೊಡ್ಲಿಲ್ಲ, ಯಾಕಂದರೆ ನಾನು ಇನ್ಸ್ಟಾದಲ್ಲಿ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಯಾಕಂದರೆ ಬದಿಯಲ್ಲಿದ್ದವರೆಲ್ಲ ನೆಗಡ್ತಿದ್ರು ನೋಡಿ ಅಂತ. ಸೊ ನೋಡಿ, ಇದರಲ್ಲಿ ವೀಡಿಯೋದಲ್ಲಿದೆ ನಾನೇನೆಲ್ಲ ಬೊಬ್ಬೆ ಎಲ್ಲ ಹೊಡೆದೆ, ಏನು ಜೋರಾಗೆಲ್ಲ ಮಾತಾಡ್ತಿದ್ದೆ ಅಂತ. ಎಸ್, ತುಂಬಾ ನಾಚಿಕೆಯೂ ಆಗ್ತಿತ್ತು, ಯಾಕಂದರೆ ಯಾರಾದರೂ ನೋಡಿ ನೆಗಡ್ತಾರ ಅಂತ. ಅದರಲ್ಲೂ ನನ್ನ ಹಸ್ಬೆಂಡ್ ನನ್ನನ್ನು ನೋಡಿ ತುಂಬ ಎಂಜಾಯ್ ಪಡ್ತಿದ್ದ, ನೆಗಡ್ತಾ ಇದ್ದ. ಸೊ ಎಸ್, ಅಲ್ಲಿಂದ ನಾವು ಕೆಲವು ಫುಡ್ಡೆಲ್ಲ ಟ್ರೈ ಮಾಡಿದ್ವಿ. ಅಲ್ಲಿ ಸೀ ಫುಡ್ಡೆಲ್ಲ ಇತ್ತು, ಲೈಕ್ ನಮ್ಮ ಮ್ಯಾಂಗ್ಳೂರಲ್ಲಿ ಮಲ್ಪೆಯಲ್ಲಿ ಹೇಗಿರುತ್ತೆ ಹಾಗೆ ಇತ್ತು ಅಲ್ಲಿ. ಆ್ಯಕ್ಚುಲಿ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ತೆಗಿಲಿಲ್ಲ, ಕೆಲವು ಫುಡ್ ಟ್ರೈ ಮಾಡಿದ್ವಿ, ಕೆಲವು ಪ್ಲೇಸಿಗೆಲ್ಲ ಹೋಗಿದ್ವಿ. ಯಾಕೆಂದರೆ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನೆನಪಾಗ್ತಿರ್ಲಿಲ್ಲ ವೀಡಿಯೋ ತೆಗಿಲಿಕ್ಕೆ. ಆ್ಯಂಡ್ ಗೊತ್ತಿಲ್ಲ ವೀಡಿಯೋ ಹೇಗಾಗಿದೆ, ಎಂಜಾಯ್ ಮಾಡಿದ್ರಾ ಇಲ್ವಾ ಅಂತ. ಸೊ ಇದು ನಮ್ಮ ಡೇ 2. ಆ್ಯಕ್ಚುಲಿ ಡೇ 3 ಫುಲ್ ವೇಸ್ಟ್ ಆಗಿದೆ, ಯಾಕೆಂದರೆ ಡೇ 1 ಮತ್ತು ಡೇ 2 ಅಲ್ಲಿ ನಾವು
ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಟ್ರೈ ಮಾಡಿದ್ವಿ. ಹಾಗೆ ಅದೆಲ್ಲ ತಿಂದು ಹಸ್ಬೆಂಡ್ಗೆ ಏನಾಗಿರಲಿಲ್ಲ, ಯಾಕೆಂದರೆ ನನ್ನ ಬಾಡಿ ತುಂಬ ಸೆನ್ಸಿಟಿವ್. ಸೊ ನನಗೆ ಹೊಟ್ಟೆ ಅಪ್ಸೆಟ್ ಆಗಿತ್ತು. ಸೊ ಡೇ 3 ಫುಲ್ ವೇಸ್ಟ್ ಆಗಿತ್ತು. ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಮಲ್ಗೆ ಇದ್ದೆ. ವಾಮಿಟಿಂಗ್, ಲೂಸ್ ಮೋಷನ್ ಹಾಗೆಲ್ಲ ಆಗಿತ್ತು. ಸೊ ಹಸ್ಬೆಂಡ್ ತುಂಬ ಕೇರ್ ಮಾಡಿದ, ಬಿಕಾಸ್ ಅಲ್ಲಿ ಹಾಸ್ಪಿಟಲಲ್ಲಿ ಹಾಗೆಲ್ಲ ಗೊತ್ತಿರಲಿಲ್ಲ. ಸೊ ಒಂದು ಕ್ಲಿನಿಕ್ಕಿಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತಂದು, ಫ್ರೂಟ್ಸ್ ಅದೇ ಫುಲ್ ಡೇ ನಾನು ಅದೇ ತಿಂದಿದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಬಾಡಿಗೆ ಯಾವುದು ಫುಡ್ ಆಗ್ತದೆ ಅಂತ ನಾವು ಅದನ್ನೇ ತಿನ್ನಬೇಕು. ಬಟ್ ಅಲ್ಲಿದ್ದು ಡಿಫ್ರೆಂಟ್ ಫುಡ್ ಎಲ್ಲ ನೋಡಬೇಕಾದ್ರೆ ತಿನ್ನುವ ಅಂತ ಫೀಲ್ ಆಗ್ತದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಬಾಡಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅಲ್ವಾ, ಹಾಗೆ. ಸೊ ಇದು ಬಂದು ನೈಟಿದ್ದು ಕ್ಲಿಪ್ಪಿಂಗ್ಸ್. ನೈಟ್ ನಾವು ಡಿನ್ನರ್ಗೆ ಅಂತ ಏಷ್ಯನ್ ಪಬ್ಗೆ ಹೋಗಿದ್ವಿ. ಕ್ರೌಡ್ ಅಷ್ಟೇನು ಇರಲಿಲ್ಲ, ಬಟ್ ಫುಡ್ಡೆಲ್ಲ ಚೆನ್ನಾಗಿತ್ತು. ಬಟ್ ನಾವು ಫುಲ್ ಡೇ ಹೊರಗಿದ್ವಿ, ಹಾಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗಿತ್ತು. ಬೇಗ ಊಟ ಮಾಡಿ ನೆಕ್ಸ್ಟ್ ನಾವು ರೂಮ್ಗೆ ಹೋದ್ವಿ. ನೆಕ್ಸ್ಟ್ ಡೇದು ನಾನು ಆಗ ಹೇಳಿದಾಗೆ ಯಾವುದೇ ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ, ಫುಲ್ ಡೇ ಮಲಗಿದ್ದೆ. ನಮಗೆ ನೆಕ್ಸ್ಟ್ ಡೇ 9:30ಗೇನೋ ಬಸ್ ಇತ್ತು. ಸೊ ಸ್ವಲ್ಪ ರೆಸ್ಟ್ ತಗೊಂಡಿದ್ದೆ. ನೆಕ್ಸ್ಟ್ ಡೇ ಅಂದರೆ ಡೇ 3ಗೆ ಫುಲ್ ಡೇ ಹುಷಾರಿಲ್ಲ ಅಂತ ಫುಲ್ ರೆಸ್ಟ್ ತಗೊಂಡು ನಾವು ಅರೌಂಡ್ 8 ಹಾಗೆ ಹೊರಡಿದ್ವಿ. ಇದು ಹೊರಡುವ ಕ್ಲಿಪ್ಪಿಂಗ್ ಐ ಗೆಸ್. ಚೆಕ್ಔಟ್ ಎಲ್ಲ ಮಾಡಿ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಬಸ್. ಎಸ್, ಹೋಪ್ ಯು ಆಲ್ ಲೈಕ್ಡ್ ಅವರ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಹಲೋ ಎವ್ರಿವನ್, ಇದು ನವ್ಯ ಆ್ಯಂಡ್ ಇದು ನವ್ಯ ಎಂಚಿನ. ಹಲೋ ಎವ್ರಿವನ್, ಇದು ನವ್ಯ.